ಬೆಳ್ಳಿತೆರೆ ನಟಿ ಕಾವ್ಯ ಗೌಡ ದಂಪತಿ ಕೌಟುಂಬಿಕ ಕಲಹ ಇದು. ಒಂದೇ ಮನೆಯಲ್ಲಿ ಕಾವ್ಯ ಗೌಡ ಪತಿ ಸೋಮಶೇಖರ್ ಅವರ ಅಣ್ಣ ಅತ್ತಿಗೆ ಎಲ್ಲರೂ ಒಟ್ಟಿಗೆ ವಾಸವಿದ್ದಾರೆ. ಅಣ್ಣ ತಮ್ಮ ಮಧ್ಯೆ ಆಸ್ತಿಗೋಸ್ಕರ ಕಲಹ. ಈಗ ಇದು ಸ್ಟೇಷನ್ ಮೆಟ್ಟಿಲ್ ಹತ್ತಿದೆ. ನಟಿ ಕಾವ್ಯ ಗೌಡ ಮತ್ತು ನಂದೀಶ್ ಪತ್ನಿ ಪ್ರೇಮ ಮಧ್ಯೆ ಆಗಾಗ ಮನಸ್ತಾಪ ಆಗ್ತಾ ಇತ್ತು. ನಿನ್ನೆ ಕಾವ್ಯ ಮತ್ತು ಪ್ರೇಮ ಸಂಬಂಧಿಕರು ಮನೆಗೆ ಬಂದಿದ್ದ ವೇಳೆ ಗಲಾಟೆ ಆಗಿದೆ. ಸಣ್ಣ ಪುಟ್ಟ ವಿಚಾರಕ್ಕೆ ಆರಂಭದಿಂದಲೂ ಗಲಾಟೆ ಆಗ್ತಾ ಇತ್ತು, ಆದ್ರೆ ನಿನ್ನೆ ಜೋರಾಗಿದೆ. ನಮಸ್ತೆ ಕಾವ್ಯ ಅವರೇ, ಏನಾಗಿರೋದು ಇಲ್ಲಿ? ಏನಂತ ಹೇಳಿ ಸರ್, ರೇಪ್ ಮಾಡ್ತೀನಿ ಅಂತ ಹೇಳೋದ್ರ ಬಗ್ಗೆ ಹೇಳ, ಕೊಲೆ ಮಾಡ್ತೀನಿ ಅಂತ ಹೇಳೋದ್ರ ಬಗ್ಗೆ ಹೇಳ. ಯಾವಾಗ ಆಗಿದ್ದು ಇದು? ಮನೆಯಲ್ಲಿ ಈ ರೀತಿ ಗಲಾಟೆ ನಮ್ಮ ಮನೆಯಲ್ಲಿ ಅವರು ತಾವು ಬಂದು ನನ್ನ ಗಂಡನ ಲೈಕ್ ಪ್ರೇಮ ಅನ್ನೋ ಹುಡುಗಿ, ಅವರ ಅಪ್ಪ ರವಿಕುಮಾರ್, ಅವಳ ತಂಗಿ ಪ್ರಿಯಾ, ಅದಾದ ನಂತರ ಅವರಪ್ಪ ವಾಟ್ಸ್ ಹಿಸ್ ನೇಮ್, ಸಾರಿ ಸರ್, ಹಾಸ್ಪಿಟಲ್ ಅಲ್ಲಿ ಇದೀನಿ, ಪ್ರಿಯಾ ಅನ್ನೋರ್ ಬಗ್ಗೆ ಹೇಳ. ಅಂದ್ರೆ ಇವರು ಒಂದು ಫ್ಯಾಮಿಲಿ ಅಂತ ಬಂದ ಮೇಲೆ 100% ಅಲ್ವಾ ಸರ್, ಅಲ್ಲಿ ಇಲ್ಲಿ ನಡೆಯುತ್ತೆ, ಕೂತು ಮಾತಾಡಿ ಬಗೆಹರಿಸ್ಕೊಳ್ತೀವಿ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಫ್ರಮ್ ಪಾಸ್ಟ್ 5 years ನಾನು ಇದನ್ನ ಅನುಭವಿಸ್ತಾ ಇದ್ದೀನಿ. ಬಟ್ ನನಗೆ ಇಷ್ಟ ಇಲ್ಲ ಎಲ್ಲೂ ಹೇಳ್ಕೊಡೋದಿಕ್ಕೆ. ನೋ ಪ್ರಾಬ್ಲಮ್. ನನಗೆ ಏನಂದ್ರೆ ಇವ್ರು ಹಿಂಗ್ ಮಾಡ್ತಾರೆ, ಹಂಗ್ ಮಾಡೋದು, ನನಗೆ ಕಂಪ್ಲೇಂಟ್ಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ನನ್ ಮಗಳು ಏನೋ ಗ್ರೇಪ್ ತಿಂತಾ ಇದ್ಲಂತೆ. ಗ್ರೇಪ್ ತಿನ್ಬೇಕಾದ್ರೆ ಅವಳು ಡಸ್ಟ್ಬಿನ್ ಹಾಕಕ್ ಹೋದ್ಲು. ಸರ್, ಮನೆ ಅಂದ್ಮೇಲೆ ಡಸ್ಟ್ಬಿನ್ ಅಂದ್ಮೇಲೆ ಎಲ್ ಬೇಕಾದ್ರೂ ಹಾಕ್ಬೋದಲ್ವಾ ನಾವು? ಎಲ್ಲ ರೈಟ್ಸ್ ಇದೆ ನಮಗೆ, ಆ ಹುಡುಗಿಗೂ ರೈಟ್ಸ್ ಇದೆ ಅಲ್ವಾ? ಆ ಯಾವ್ದೋ ಹುಡುಗಿ ಮನೆಗ್ ಬಂದ್ಲು ಅಂತ ಅವಳನ್ನು ಹೀನಾಯವಾಗಿ, ಒಂದ್ ಹೆಣ್ಮಗು, ಬಡ ಹೆಣ್ಮಗು ಮನೆಗ್ ಬಂತು ಅಂದ್ರೆ ಹೀನಾಯವಾಗಿ ಯಾರು ನೋಡ್ಬಾರ್ದು ಸರ್. ಯಾರೇ ಆದ್ರೂ ಯಾವ ಹೆಣ್ಣು ಮಗುಗೂ ಆ ರೀತಿ ಟ್ರೀಟ್ ಮಾಡ್ಬಾರ್ದು. ನನ್ನ ಉದ್ದೇಶ, ನಾನು ಹಂಗೆ ಯಾವ ಹೆಣ್ಮಗುಗೂ ಯಾವ್ದೇ ರೀತಿ ಕೆಟ್ಟ ಉದ್ದೇಶದಲ್ಲಿ ನಡ್ಕೋಬಾರ್ದು. ಅವಳು ಎಷ್ಟೇ ಶ್ರೀಮಂತರಾಗಿದ್ರು, ಎಷ್ಟೇ ಬಡವರಾಗ್ಲಿದ್ರು, ಆ ರೆಸ್ಪೆಕ್ಟ್ ಅನ್ನೋದು ಒಂದು ಹೆಣ್ಮಗು ಕೊಟ್ಟಾಗ್ಲೇ ಅದು ಒಂದು ರೆಸ್ಪೆಕ್ಟ್ ಅನ್ನೋದು. ಸೊ ಆ ಹುಡುಗಿಗೆ ಕಳ್ಳಿ ಅಂತ ಇದ್ಲು. ಸೊ ನನ್ನ ಮಾವ ಹೇಳಿದ್ರು, ನೋಡಮ್ಮ ಏನೇ ಬಂದ್ರು ಮಾತಾಡ್ಬೇಡ, ನಾನಿದ್ದೀನಿ ಅಂದಿದ್ರು. ಸೊ ನನ್ನ ಮಾವನ ಒಂದು ಇದ್ರಿಂದ ನಾನು ಮಾತಾಡ್ಲಿಲ್ಲ. ಯಾವಾಗ ಆ ಹುಡುಗಿ ನನ್ನ 2 ವರ್ಷದ ಮಗಳಿಗೆ ಹೊಡಿತಾಳೋ ಆಗ ನಾನು ತಗೊಳಕ್ ಆಗ್ಲಿಲ್ಲ. ಯಾಕೆ ಅಂದ್ರೆ ನನ್ನ ಮಗಳು ನನಗೆ ಯಾವುದೇ ತಾಯಿ ಆದ್ರೂ ಅದೇ ಕೆಲಸ ಮಾಡ್ತಾರೆ ಸರ್, ಕೇಳ್ತಾರೆ ಹೋಗಿ. ಆಗ ಅವರು ಆಸ್ತಿ ವಿಚಾರ, ಮನೆ ವಿಚಾರ ಅಂತ ಎಲ್ಲ ಬಂತು. ಅದಾದ ನಂತರ ಸಾಯಂಕಾಲ 4 ಜನ, ಅಂದ್ರೆ ಅವಳು, ಅಂದ್ರೆ ಪ್ರೇಮ, ರವಿಕುಮಾರ್, ನಂದೀಶ್, ಅದಾದ ನಂತರ ಪ್ರಿಯಾ, 4 ಜನ ನನ್ನ ಮೇಲೆ, ನನ್ನ ಗಂಡನ ಮೇಲೆ ಏನು ದೊಣ್ಣೆ ಅಂತ ಮಾಡ್ತೀವಲ್ಲ ಸರ್, ಇಟ್ಟಿನ ದೊಣ್ಣೆ ಅಂತೀವಿ ನಮ್ ಕಡೆ, ಆ ದೊಣ್ಣೆಯಲ್ಲಿ ಹೊಡೆದಿದ್ದಾರೆ. ಹೊಡೆದಾದ್ಮೇಲೆ ಅವ್ನು ಹೇಳ್ತಾನೆ, ಸರ್ ಹಲೋ, ಕೇಳ್ತಿದೆ, ಅವ್ರು ಹೇಳ್ತಾನೆ, ನನಗೆ ಸರ್ ಬೇಜಾರ್ ಮಾಡ್ಕೋಬೇಡಿ, ನಾನು ಯಾವ್ದೇ ನ್ಯೂಸ್ ಅಲ್ಲಿ ಹೇಳಿದ್ರು ಹಾಗೆ ಮಾತಾಡ್ತೀನಿ, ಯಾಕಂದ್ರೆ ಅವನು ರೇಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ ಸರ್. ಅವನಿಗೆ ಅವನು ಅಂತಾನೆ ಕರೆಯೋದು. ಯಾವ ಹೆಣ್ಮಗಳು ನನ್ನ ಸ್ಥಿತಿಯಲ್ಲಿದ್ರು ಅವಳು ಹಂಗೇನೆ ಕರೀತಾಳೆ. ಸೊ ನನ್ ಗಂಡನ್ಗೆ ಹಿಂದೆಯಿಂದ ಚಾಕು ಚುಚ್ಚಿದಾನೆ. ನನ್ಗೆ ಲಿಟ್ರಲಿ ಹೆಂಗೆ ಅಂದ್ರೆ ಸರ್, ಯಾವ ರೀತಿ ಅಬ್ಯೂಸ್ ಮಾಡಿದ್ದಾರೆ ನನ್ನನ್ನ ಅಂದ್ರೆ, ಐ ಥಿಂಕ್ ಹಾಸ್ಪಿಟಲ್ ಅಲ್ಲಿ ಎಲ್ಲ ಡೀಟೇಲ್ಸ್ ಅದು ಕಾನೂನು ಪ್ರಕಾರ ನೋಡ್ಕೋತಾರೆ. ಹಾಗೆ ಹೊಡೆದಿದ್ದಾರೆ. ಅದಾದ ನಂತರ ಲಿಟ್ರಲಿ ಅವರು ಲೈಕ್ ಮನೆಗಾಗಿ ಸೋಮಶೇಖರ್ ಪತ್ನಿ ಕಾವ್ಯ ಗೌಡ ಗಲಾಟೆ. ಕಾವ್ಯ ಗೌಡ ವಿರುದ್ಧ ನಂದೀಶ್ ಮಾವ ರವಿಕುಮಾರ್ ಆರೋಪ ಮಾಡಿದ್ದಾರೆ. ಸೋಮಶೇಖರ್ ತಂದೆ ರೇವಣ್ಣ ಬಂಗ್ಲೆ ಅಂತ ಮನೆ ಕಟ್ಟಿದ್ದಾರೆ, ನಮಗ್ ಮನೆ ಬಿಟ್ಕೊಡಿ ಅಂತ ಕಾವ್ಯ ಗೌಡ ಗಲಾಟೆ ಮಾಡ್ತಿದ್ರಂತೆ. ನೆನ್ನೆ ಮಧ್ಯಾಹ್ನ ಮನೆ ಖಾಲಿ ಮಾಡುವಂತೆ ಏಕಾಏಕಿ ಗಲಾಟೆ ಮಾಡಿದ್ದಾರೆ ಅಂತ ಸುವರ್ಣ ನ್ಯೂಸ್ ಜೊತೆ ನಂದೀಶ್ ಮಾವ ರವಿಕುಮಾರ್ ಮಾತಾಡಿದ. ಮನೆ ಬಿಟ್ಕೊಡು ಅಂತ ಕಾವ್ಯ ಗೌಡ ಗಲಾಟೆ ತೆಗೆದ್ರಂತೆ. ಇದ್ದಕ್ಕಿದ್ದಂತೆ ಮನೆ ಖಾಲಿ ಮಾಡುವಂತ ನಿನ್ನೆ ಮಧ್ಯಾಹ್ನ ಗಲಾಟೆ ಮಾಡಿರೋದು ಅಂತ ಸುವರ್ಣ ನ್ಯೂಸ್ ಜೊತೆ ನಂದೀಶ್ ಮಾವ ರವಿಕುಮಾರ್ ಮಾತಾಡಿದ. ಸುವರ್ಣ ನ್ಯೂಸ್ ಇಂದ ಅಭಿನಂದನ್ ಅಂತ ಮಾತಾಡ್ತೀನಿ ಸರ್. ನಮಸ್ಕಾರ ಸರ್, ರವಿಕುಮಾರ್ ಅಂತ. ಅದು ಏನ್ ಗಲಾಟೆ ಸರ್? ನೆನ್ನೆ ಅದು ಕಂಪ್ಲೇಂಟ್ ಆಗಿದೆಯಲ್ಲ ಸರ್, ನನ್ನ ಮಗಳು ಅಲ್ಲಿ ಊಟ ಮಾಡ್ತಾ ಇರ್ಬೇಕಂದ್ರೆ ಕಾವ್ಯ ಗೌಡ ಬಂದು ಗಲಾಟೆ ಮಾಡಿದಾಳೆ. ಎಲ್ಲಿ ಊಟ ಮಾಡ್ತಾ ಇದ್ರು ತಮ್ಮ ಮಗಳು? ಅವ್ರ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಸರ್ ಅದು. ಓಕೆ, ಸೋಮಶೇಖರ್ ಮತ್ತೆ ನಂದೀಶು ಜಾಯಿಂಟ್ ಫ್ಯಾಮಿಲಿ. ರೇವಣ್ಣ ಅಂದ್ರೆ ಎಕ್ಸ್ ಕಾರ್ಪೊರೇಟರ್. ಓಕೆ, 14 ವರ್ಷ ಗ್ರಾಮ ಪಂಚಾಯತಿ ಚೇರ್ಮನ್, 6 ವರ್ಷ TP ಮೆಂಬರು. ಓಕೆ, ಕಾರ್ಪೊರೇಟರ್. ನಾನ್ ದೊಡ್ಡ ಮಗಳನ್ನ ದೊಡ್ಡ ಅಳಿಯನಿಗೆ ನನ್ನ ಮಗಳನ್ನ ಕೊಟ್ಟಿದ್ದೀನಿ. ಓಕೆ, ದೊಡ್ಡ ಮಗಳನ್ನ. ಓಕೆ,
ಚಿಕ್ಕ ಮಗಳು ಬಂದ್ಬಿಟ್ಟು ಇಂಟರ್ ಕ್ಯಾಸ್ಟ್ ಮದುವೆ ಆಗಿದ್ಲು, ಕಾವ್ಯಗೌಡ ಅಂತ. ಹಾ ಒಂದೇ ಮನೆಯಲ್ಲಿದ್ರು. ಓಕೆ 3 ವರ್ಷದಿಂದ ಜಗಳ ನಡೀತಾನೆ ಇದೆ, ಇವತ್ತಿಂದ ಅಲ್ಲ. ಓಕೆ 3 ಮದುವೆ ಆದಾಗಿಂದನೂ ಜಗಳ ನಡೀತಾ ಇದೆಯಾ? ಆ ಹುಡುಗಿ ಮದುವೆ ಆಗಿ ಬಂದಾಗಿಂದ ಜಗಳ ನಡೀತಾ ಯಾವ ಇದೆ. ವಿಷಯಕ್ಕೆ ಜಗಳ ಆಗ್ತಾ ಇತ್ತು ಸರ್? ಸರ್ ಅವರು ರೇವಣ್ಣ ಅವರು ಒಂದು ದೊಡ್ಡ ಪ್ಯಾಲೇಸ್ ತರ ಮನೆ ಕಟ್ಟಿದ್ದಾರೆ. ಹೌದು. ಆ ಮನೆ ಬಂದ್ಬಿಟ್ಟು ಹೆಚ್ಚು ಕಮ್ಮಿ 100 ಕೋಟಿಗೆ ಮೇಲೆ ಇದೆ. ಓಕೆ. ಆ ಮನೆ ನಮ್ಮ ಮಗಳಿಗೆ ಅಂತ ಹೇಳಿದ್ರು. ಆಮೇಲೆ ಏನಾಯ್ತು, ನಮ್ಮ ಮಗಳು ಇವ್ ಹುಡುಗಿ ಆಸೆ ಬಿದ್ಲು, ಅವ್ರಿಗೆ ಬಿಟ್ಬಿಟ್ವಿ ಮನೇನ. ಓಕೆ. ಇವ್ರು ಸಪರೇಟ್ ಆಗಿ ಮನೆ ಕಟ್ಕಂತಿದ್ರು. ಇವರು ನಿಮ್ ಮಗಳು ಮತ್ತೆ ಅಳಿಯ ಸಪರೇಟ್ ಮನೆ ಕಟ್ತಾ ಇದಾರೆ. ಕಟ್ತಿದ್ರು. ಆವಾಗ ಕಟ್ಟಿ ಒಂದು ಚಿಕ್ಕದಾಗಿ ಶೀಟ್ ಮನೆಗೆ ಹೋಗ್ತಿದ್ರು. ರೇವಣ್ಣ ಅವ್ರು ಏನ್ ಮಾಡ್ತಾರೆ, ಶೀಟ್ ಮನೆಗೆ ಕಳ್ಸ್ಬೇಡಪ್ಪ, ಮನೆ ಕಟ್ಕೊಳ್ಳೋ ಗಂಟೆ ಇದೇ ಮನೇಲಿ ಇರ್ಲಿ ಅಂದ್ರು. ಓಕೆ. ದೊಡ್ಡ ಮನೇಲಿ ಇರ್ಲಿ ಅಂದ್ರು. ಅವ್ರು 16 ವರ್ಷ ಶ್ರಮ ಪಟ್ಟು ಕಟ್ಟಿದ್ರು ಮನೆ. ಆಯ್ತು. ಇವ್ರು ಒಂದು ಫ್ಲೋರ್ ಅಲ್ಲಿ, ರೇವಣ್ಣ ಒಂದು ಫ್ಲೋರ್ ಅಲ್ಲಿ, ಎಲ್ಲ ಒಂದೊಂದ್ ಫ್ಲೋರ್ ಅಲ್ಲಿ ಇದ್ರು. ನನ್ ಮಗಳಿಗೆ ಅವಾಗ ಕಳ್ತನ ಆಗಿತ್ತು ಮನೆಯಲ್ಲಿ. ಉದ್ದೇಶಪೂರ್ವಕವಾಗಿ ಮನೆಯಿಂದ ಆಚೆ ಹಾಕ್ಬೇಕು ಅವ್ರು. ಓಕೆ. ನೀವು ಬೇರೆ ಮನೆ ಶೀಟ್ ಮನೆಗೆ ಹೋಗಿ ಅಂತ ಈ ಹುಡುಗಿ ಯಾವಾಗೂ ರೀಲ್ಸ್ ಮಾಡೋದು ಅದು ಇದು ಮಾಡ್ತಿದ್ಲು. ಅದೇನಾಯ್ತು, ಅತಿರೇಕಕ್ಕೆ ಹೋದಾಗ ರೇವಣ್ಣ ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಫ್ಲೋರ್ ಒಬ್ರು, ಸೆಕೆಂಡ್ ಫ್ಲೋರ್ ಒಬ್ರು, ಗ್ರೌಂಡ್ ಅಲ್ಲಿ ರೇವಣ್ಣ ಅವ್ರು ಇದ್ರು. ಓಕೆ. ಅಡಿಗೆ ಎಲ್ಲ ಸಪರೇಟ್ ಮಾಡ್ಕೊಂತಿದ್ರು. ಓಕೆ. ನನ್ನ ಮಗಳು ಅಡಿಗೆ ಮಾಡ್ಕೊಂಡು ತಿನ್ನೋತಾಗ ಬಂದು ಕಾವ್ಯಗೌಡ ಗಲಾಟೆ ಮಾಡ್ತಾಳೆ. ಯಾವಾಗ? ನಿನ್ನೆ 2 ಗಂಟೆ 30 ನಿಮಿಷಕ್ಕೆ. ಓಕೆ. ಯಾವ ವಿಷಯ ಗಲಾಟೆ ಶುರು ಆಗುತ್ತೆ ಸರ್? ನೀವು ಮನೆ ಬಿಟ್ಟು ಹೋಗಿ, ನಮ್ದು ಮನೆ, ನನ್ನ ಊಟ ತಿಂತಾ ಇದೀಯಾ ಅಂತ. ಅದಂಗೆ ಸ್ವಲ್ಪ ಹೋಗುತ್ತೆ. ಆಮೇಲೆ ನಮ್ಮ ಅಳಿಯ ಸ್ವಲ್ಪ ಕುಳ್ಳ ಇದ್ದಾನೆ, ಈ ಹುಡುಗಿ ಉದ್ದ ಇದ್ದಾಳೆ. ಏಯ್ ನೀನ್ ಇಷ್ಟಿದ್ಯಾ ನನ್ನ ಮಗನೇ, ಹೆಂಗೆ ಅಂತಾಳೆ, ಪ್ರವೋಕ್ ಮಾಡ್ತಾಳೆ. ಪ್ರವೋಕ್ ಮಾಡಿದಾಗ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಕಿರುತೆರೆ ನಟಿ ಕಾವ್ಯ ಗೌಡ ಕುಟುಂಬದ ಕಲಹ ಇದು, ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಪ್ರತಿ ದೂರು ಎರಡೂ ಕೂಡ ದಾಖಲಾಗಿದೆ. ಎರಡೂ ಕಡೆಯವರು ಏನೇನು ಹೇಳ್ತಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ವಿ. ಏನಂತ ದೂರು ದಾಖಲಾಗಿದೆ, ಯಾವ ಹಂತದಲ್ಲಿದೆ ಈಗ ಪ್ರಕರಣದಲ್ಲಿ? ಶ್ವೇತಾ, ಎರಡೂ ಕಡೆಯವರು ಕೂಡ ಇದೀಗ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು. ಇತ್ತ ಪ್ರೇಮ ಮತ್ತೆ ನಂದೀಶ್ ದಂಪತಿ ಮೊದಲೇ ಬಂದಿದ್ರೆ, ಕಾವ್ಯಗೌಡ ಕೂಡ ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಪೊಲೀಸ್ ಸ್ಟೇಷನ್ಗೆ ಬಂದರು. ಅಂದರೆ ಇಬ್ಬರು ಕೂಡ ದೂರು ಪ್ರತಿ ದೂರನ್ನ ಮಾಡಿದ್ದಾರೆ. ಇಬ್ಬರ ದೂರು ಪ್ರತಿ ದೂರಿಗೂ ಕೂಡ FIR ಕೂಡ ದಾಖಲಾಗುತ್ತೆ. ಮನೆಯ ವಿಚಾರವಾಗಿ, ಅಂದರೆ ಪ್ರೇಮ ಅವರ ಆರೋಪ ಏನಂತಂದ್ರೆ ಮನೆಯ ವಿಚಾರವಾಗಿ ಪದೇ ಪದೇ ಗಲಾಟೆಯನ್ನ ಮಾಡ್ತಾ ಇದ್ರು. ಅವ್ರಿಗಿರುವಂತಹ ಏನು ಸಿನಿಮಾಟಿಕ್ ಬ್ಯಾಕ್ ಗ್ರೌಂಡ್ ಅನ್ನ ಯೂಸ್ ಮಾಡಿಕೊಂಡು ನಮ್ಮನ್ನು ಅಬ್ಯೂಸ್ ಮಾಡೋದು, ಹೊಡೆಯೋದು ಎಲ್ಲವನ್ನು ಕೂಡ ಮಾಡ್ತಿದ್ರು. ನನ್ನ ತಾಳಿಯನ್ನು ಕೂಡ ಅವರು ಕಿತ್ತಾಕಿದ್ರು ಅನ್ನೋ ಕೂಡ ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಅಂದ್ರೆ ಕಾವ್ಯಗೌಡ ಆರೋಪಗಳೇನಂತಂದ್ರೆ ಆಕೆ ಮತ್ತೆ ಆಕೆಯ ಗಂಡ ಸೋಮಶೇಖರ್ ಮೇಲೆ ಸಿಕ್ಕಾಪಟ್ಟೆ ಹೊಡೆದ್ರು, ಹಲ್ಲೆಯನ್ನ ಮಾಡಿದ್ರು. ಕೇವಲ ಪ್ರೇಮ ಮತ್ತೆ ನಂದೀಶ್ ಮಾತ್ರ ಅಲ್ಲ, ಪ್ರೇಮಳ ತಂದೆ ಕೂಡ ನನ್ನನ್ನು ಹೊಡೆದ್ರು, ಏನ್ ರೇಪ್ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಬಳಸಿದ್ರು. ಹೀಗೆ ಸಾಕಷ್ಟು ಆರೋಪಗಳು ಕೂಡ ಮಾಡಿರುವಂಥದ್ದು. ಅಂದ್ರೆ ಎರಡೂ ಪ್ರಕರಣಗಳಲ್ಲಿ ಆರೋಪ ಪ್ರತ್ಯಾರೋಪ ಎರಡೂ ಕೂಡ ಸಹಜವಾಗಿರುವಂಥದ್ದು. ಹೀಗಾಗಿ ಪೊಲೀಸರು ಕೂಡ ಏನು ಕಂಪ್ಲೇಂಟ್ ಏನು ಬಂದಿದೆ ಅದನ್ನು ತಗೊಂಡು FIR ಅನ್ನು ಕೂಡ ಮಾಡಿದ್ದಾರೆ. ಮತ್ತೆ ಸ್ಟೇಟ್ಮೆಂಟ್ ಅನ್ನು ಕೂಡ ಇದೀಗ ಪೊಲೀಸ್ ಸ್ಟೇಷನ್ ಅಲ್ಲಿ, ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡ್ಕೊಳ್ತಿರುವಂತದ್ರು. ಅಂದ್ರೆ ಇಬ್ರು ಕೂಡ ಒಳಗಡೆ ಇದ್ದಾರೆ. ಮತ್ತೆ ಪ್ರೇಮ ಮತ್ತೆ ನಂದೀಶ್ ದಂಪತಿ ಒಳಗಡೆ ಇದ್ದಾರೆ. ಕಾವ್ಯಗೌಡ ಮತ್ತೆ ಅವರ ಅಕ್ಕ ಭವ್ಯಗೌಡ ಅವರು ಕೂಡ ಸ್ಟೇಷನ್ಗೆ ಈಗಷ್ಟೇ ಬಂದಿರುವಂತದ್ದು. ಇಬ್ಬರನ್ನು ಕೂಡ ಕರೆಸಿ ವಿಚಾರಣೆಯನ್ನ ಪೊಲೀಸರು ಇದೀಗ ರಾಮಮೂರ್ತಿ ನಗರ ಪೊಲೀಸರು ಮಾಡ್ತಿರುವಂತದ್ದು. ಅಂದ್ರೆ ಅವರ ಆರೋಪಕ್ಕೆ ಯಾವೆಲ್ಲ ಎವಿಡೆನ್ಸ್ಗಳಿದೆ, CCTV ಇರ್ಬೋದು, ಮೊಬೈಲ್ ವಿಡಿಯೋ ಇರ್ಬೋದು, ಮತ್ತೆ ಬೇರೆ ಯಾವೆಲ್ಲ ದಾಖಲೆಗಳಿದೆ, ಸಾಕ್ಷ್ಯಗಳಿದೆ, ಅದೆಲ್ಲವನ್ನು ಕೂಡ ಕೊಡಿ ಅಂತ ಅಂದ್ಬಿಟ್ಟು ಪೊಲೀಸರು ಹೇಳ್ತಿರುವಂಥದ್ದು. ಹೀಗಾಗಿ ಅದನ್ನ ನೋಡ್ಕೊಂಡು ಪರಿಶೀಲನೆಯನ್ನ ನಡೆಸ್ತಿರುವಂಥದ್ದು. ಕಂಪ್ಲೀಟ್ ಆಗಿ ಇದು ಕೌಟುಂಬಿಕ ಕಲಹ. ಎರಡೂ ಕಡೆಯವರದು ಆರೋಪ ಮತ್ತೆ ಪ್ರತ್ಯಾರೋಪ ಎರಡೂ ಕೂಡ ಇದೆ. ಆ ಆರೋಪಗಳಿಗೆ ಯಾವೆಲ್ಲ ಸಾಕ್ಷ್ಯಗಳಿದೆ, ವಿಡಿಯೋಗಳಿದೆ, ಅದೆಲ್ಲವನ್ನು ಕೂಡ ಪೊಲೀಸರು ಪರಿಶೀಲನೆಯನ್ನು ಕೂಡ ಮಾಡ್ತಾರೆ ಸಹಜವಾಗಿ. ಹೀಗಾಗಿ ಪೊಲೀಸರು ಇವ್ರ ಕಡೆಯವರ ಆರೋಪ ಏನು, ಅವ್ರ ಕಡೆಯವರ ಆರೋಪ ಏನು, ಅದಕ್ಕೆ ಯಾವ ದಾಖಲೆಗಳಿದೆ, ಸಾಕ್ಷಿಗಳಿದೆ, ಎಲ್ಲವನ್ನು ಕೂಡ ಕಲೆಕ್ಟ್ ಹಾಕೊಂಡು ಇದೀಗ ವಿಚಾರಣೆಯನ್ನ ನಡೆಸ್ತಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.